ಚಾರ್ಮಾಡಿಯಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ಕಾಮಗಾರಿ ಸದ್ಯದ ಎಲ್ಲರ ಕುತೂಹಲದ ವಿಷಯ. ಏಕೆಂದರೆ ಇದು ರಾಷ್ಟ್ರೀಯ ಹೆದ್ದಾರಿ NH73 ರಸ್ತೆಯ ಮಂಗಳೂರಿನಿಂದ ವಿಲ್ಲುಪುರಂಗೆ ಸಂಪರ್ಕ ಕಲ್ಪಿಸುತ್ತದೆ. ಜೂನ್ 2022ರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಿಂದ ಉದ್ಘಾಟನೆಗೊಂಡು 2 ಲೇನ್ ರಸ್ತೆ ಕಾಮಗಾರಿ ಇಲ್ಲಿ ಆರಂಭವಾಗಿತ್ತು. ಚಾರ್ಮಾಡಿಯಿಂದ ಬೆಳ್ತಂಗಡಿವರೆಗಿನ ರಸ್ತೆ ಕಾಮಗಾರಿಯ ಸ್ಥಿತಿಗತಿಗಳ ಸಂಪೂರ್ಣ ಅಪ್ಡೇಟ್ ಅನ್ನು ಇಂದಿನ ಸಂಚಿಕೆಯಲ್ಲಿ ನೀಡ್ತಾ ಇದ್ದೀವಿ. ವೀಕ್ಷಕರೇ, ಈ ಮಾಹಿತಿಗಳ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಜೊತೆಗೆ ಇನ್ನಷ್ಟು ಇಂತಹ ವಿಚಾರಗಳ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚಾರ್ಮಾಡಿಯಿಂದ ಪುಂಜಾಲಕಟ್ಟೆವರೆಗಿನ ರಸ್ತೆ ಅನೇಕ ತಿರುವುಗಳನ್ನು ಒಳಗೊಂಡ ರಸ್ತೆಯಾಗಿತ್ತು. ಇದು ಸುಮಾರು 718 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ. ಸುಮಾರು 35 ಕಿಲೋಮೀಟರ್ ವ್ಯಾಪ್ತಿಯ ಈ ರಸ್ತೆ ಕಾಮಗಾರಿಯಲ್ಲಿ ಅನೇಕ ತಿರುವುಗಳು ನೇರವಾಗುವುದರಿಂದ 2 ಕಿಲೋಮೀಟರ್ ವ್ಯಾಪ್ತಿ ಕಡಿಮೆಯಾಗಲಿದೆ. ಇದು ಇಂಧನ ಮತ್ತು ಸಮಯದ ಉಳಿತಾಯಕ್ಕೆ ಕಾರಣವಾಗಲಿದೆ. ಬೆಳ್ತಂಗಡಿ ಹಾಗೂ ಮುಂಡಾಜಿಯಲ್ಲಿ 2 ಬೃಹತ್ ಸೇತುವೆಗಳು ನಿರ್ಮಾಣವಾಗಲಿದೆ. ಬೆಳ್ತಂಗಡಿಯಲ್ಲಿ ಈಗಾಗಲೇ ಸೇತುವೆ ಕಾಮಗಾರಿಗೆ ಭರಪೂರ ಸಿದ್ಧತೆಗಳು ಪ್ರಾರಂಭದ ಹಂತದಲ್ಲಿದೆ. ಮುಂಡಾಜಿಯ ಪರಶುರಾಮ ದೇವಸ್ಥಾನದ ಸಮೀಪ ಹೊಸ ಸೇತುವೆಯ ಕಾಮಗಾರಿ ಈಗಾಗಲೇ ನಡೀತಾ ಇದೆ. ಇನ್ನು ಈ ರಸ್ತೆ ಕಾಮಗಾರಿಯ ಪ್ರಾರಂಭದ ಹಂತವಾಗಿ ಬಹುತೇಕ ಚರಂಡಿ ವ್ಯವಸ್ಥೆಯ ಕಾಮಗಾರಿಗಳು ನಡೀತಾ ಇದ್ದು, ಖಾಸಗಿ ಭೂಸ್ವಾಧೀನದ ಕಾರಣದಿಂದ ಬಹುತೇಕ ವಿಳಂಬವಾಗಿದೆ. ಕಲ್ಮಂಜದ ಬಳಿಯ ಬಹುದೊಡ್ಡ ತಿರುವು ನೇರಗೊಳ್ಳಲಿದೆ. ಇಲ್ಲಿನ ಮುಂಡಾಜಿಯ ಸಮೀಪದ ಸೀಟ್ ರಸ್ತೆ ಅತ್ಯಂತ ಸುಂದರ ಪರಿಸರವನ್ನು ಹೊಂದಿದೆ. ಇಲ್ಲಿ ಈಗಾಗಲೇ ಸ್ವಲ್ಪ ದೂರದ ರಸ್ತೆ ಕಾಮಗಾರಿ ನಡೆದಿದ್ದು ಬಹಳಷ್ಟು ಸುಂದರವಾಗಿ ಗೋಚರಿಸುತ್ತಿದೆ. ಆದರೆ ಉಳಿದೆಲ್ಲ ಕಡೆ ಬಹುತೇಕ ಕಾಮಗಾರಿಗಳು ಇನ್ನೂ ಬಾಕಿ ಇದೆ. ಕಾಮಗಾರಿಯ ನಂತರ ಇಲ್ಲಿನ ಪ್ರಮುಖ ಪೇಟೆಗಳಾದ ಚಾರ್ಮಾಡಿ, ಕಕ್ಕಿಂಜೆ, ಮುಂಡಾಜೆ, ಉಜಿರೆ ಪಟ್ಟಣಗಳ ಸ್ವರೂಪ ಸಂಪೂರ್ಣವಾಗಿ ಬದಲಾವಣೆಗೊಳ್ಳಲಿದೆ. ಆರಂಭದಲ್ಲಿ ಈ ಕಾಮಗಾರಿಯನ್ನು ವಹಿಸಿಕೊಂಡಿದ್ದ DP ಜೈನ್ ಅಂಡ್ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಇಲ್ಲಿನ ಭೌಗೋಳಿಕ ಕಾರಣಗಳಾದ ಮಳೆ ಹಾಗೂ ಇನ್ನಿತರ ಸನ್ನಿವೇಶಗಳಿಂದ ಕಾಮಗಾರಿಯನ್ನು ಮುಂದುವರಿಸಲು ಸಾಧ್ಯವಾಗದೇ ಹೋದ ಪರಿಣಾಮ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹಾಗೂ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರ ಉಪಸ್ಥಿತಿಯೊಡನೆ ಈ ಕಾಮಗಾರಿಯನ್ನು DP ಜೈನ್ ಹೆಸರಿನಲ್ಲೇ ಸ್ಥಳೀಯ ಮುಗ್ರೋಡಿ ಕಂಪನಿಗೆ ಹೆಚ್ಚುವರಿ ಗುತ್ತಿಗೆಯ ಜವಾಬ್ದಾರಿಯಾಗಿ ನೀಡಲಾಗಿದೆ. ಕಳೆದ ಮಳೆಗಾಲದಲ್ಲಿ ಇಲ್ಲಿನ ಬಹುತೇಕ ರಸ್ತೆಗಳು ಕೆಸರುಮಯವಾಗಿದ್ದು ಅನೇಕ ಸಂಚಾರಿಗಳು ಸಮಸ್ಯೆಯನ್ನು ಅನುಭವಿಸಿದ್ದರು. ರಸ್ತೆ ಕಾಮಗಾರಿ ಬಹಳಷ್ಟು ಬೇಗ ಮುಗಿದು ಇಲ್ಲಿನ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂಬ ಆಶಯ ನಮ್ಮದು. ಮುಂದಿನ ಸಂಚಿಕೆಯಲ್ಲಿ ಬೆಳ್ತಂಗಡಿಯಿಂದ ಪುಂಜಾಲಕಟ್ಟೆವರೆಗಿನ ಚಿತ್ರಣಗಳನ್ನು ನೀಡಲಿದ್ದೇವೆ. ನಮಸ್ಕಾರ.